ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಎರಡನೆಯ ದಿನ ಉತ್ಖನನ ಕಾರ್ಯ ಮುಂದುವರೆದಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ಮಾಡುವ ವೇಳೆ ಶಿವಲಿಂಗದ ಪೀಠದ ಮಾದರಿಯ ಪ್ರಾಚೀನ ಅವಶೇಷ ಪತ್ತೆಯಾಗಿದೆ. ಶಿವಲಿಂಗದ ಪೀಠ ಬಟ್ಟಲು ಮಾದರಿಯ ಆಕೃತಿ ಗೋಚರವಾಗಿದ್ದು, ಉತ್ಖನನಕ್ಕೆ ಅವಶ್ಯವಿರುವ 5338 ಚದರ ಮೀಟರ್ ಜಾಗವನ್ನು ಅಧಿಕಾರಿಗಳು ಸ್ವಾಧೀನ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಲಕ್ಕುಂಡಿಯಲ್ಲಿ 2003ರಲ್ಲೂ ಉತ್ಖನನ ಕಾರ್ಯ ಮಾಡಲಾಗಿತ್ತು. ಅದಾದ ಬಳಿಕ ಇದೀಗ 22 ವರ್ಷಗಳ ನಂತರ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗಿದೆ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿನ ಉತ್ಖನನಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ಖನನ ಪ್ರದೇಶಕ್ಕೆ ಜನರಿಗೆ ಅಧಿಕಾರಿಗಳು ನಿಷೇಧಿಸಿದ್ದಾರೆ. ಇದಲ್ಲದೆ ಮಾರ್ಚ್ ತಿಂಗಳಿನಲ್ಲಿ ವೀರಭದ್ರೇಶ್ವರ ಜಾತ್ರೆ ನಡೆಯಲಿದ್ದು, ಉತ್ಖನನ ಕಾರ್ಯದಿಂದ ಜಾತ್ರೆಗೆ ತೊಂದರೆ ಆಗಲಿದೆ ಅಂತ ಜನರು ಆಕ್ಷೇಪ ಹೊರಹಾಕಿದ್ರು. ಜಾತ್ರೆಯ ವೇಳೆ ಅಗ್ನಿಕುಂಡ ನಿರ್ಮಿಸುವ ಜಾಗದಲ್ಲೇ ಉತ್ಖನನ ನಡೀತಾ ಇದೆ. ದೇವಸ್ಥಾನ ಕಮಿಟಿಗೆ ಮಾಹಿತಿ ನೀಡದೆ ಉತ್ಖನನ ಕೆಲಸ ಮಾಡಲಾಗ್ತಾ ಇದೆ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ದಿನಕ್ಕೊಂದು ನಿಗೂಢ ರಾಜ್ಯದ ಜನರಲ್ಲಿ ಕುತೂಹಲ ಮೂಡಿಸಿದೆ. ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ನಿಗೂಢ ಗೆಜ್ಜೆ ಶಬ್ದ ಕೇಳಿಸಿದೆಯಂತೆ. ಮಾಯಮ್ಮ ದುರ್ಗಮ್ಮ ದೇವರ ಮೂರ್ತಿ ಸ್ಥಳದಲ್ಲಿ ಕೇಳಿಸುವ ಗೆಜ್ಜೆನಾದಕ್ಕೆ ಊರಿನ ಜನರು ಆತಂಕಗೊಂಡಿದ್ದಾರೆ. ಈ ಹಿಂದೆ ಅಮಾವಾಸ್ಯೆಯ ದಿನ ಶಕ್ತಿ ದೇವತೆ ದೇವಸ್ಥಾನದಲ್ಲಿ ಬೆಂಕಿ ಅವಘಡ ಸಂಭವಿಸಿ ಮಾಯಮ್ಮ ದುರ್ಗಮ್ಮ ದೇವರ ಮೂರ್ತಿ ವಿರೂಪಗೊಂಡಿತ್ತು. ದೇಗುಲಕ್ಕೆ ಬೆಂಕಿ ಬಿದ್ದ ಬಳಿಕ ದೇವರ ಮೂರ್ತಿಗಳನ್ನು ಮಾರುತಿ ಮಂದಿರಕ್ಕೆ ಗ್ರಾಮಸ್ಥರು ಸ್ಥಳಾಂತರಿಸಿದರು. ಅಂದಿನಿಂದ ಪೂಜೆ ಪುನಸ್ಕಾರ ಮಾಡಿಲ್ಲ. ಹೀಗಾಗಿ ರಾತ್ರಿ ಹೊತ್ತು ಗೆಜ್ಜೆ ಶಬ್ದ ಕೇಳಿಸ್ತಿದೆಯಂತೆ. ಬೆಂಗಳೂರಿನ ಕೋಗಿಲು ವಿವಾದದ ಬೆನ್ನಲ್ಲೇ ಧಾರವಾಡದಲ್ಲೂ ಅಕ್ರಮ ಶೆಡ್ಗಳ ತೆರವು ಮಾಡಲಾಯಿತು. ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿದ್ದ ಶೆಡ್ಗಳನ್ನು ಜಿಲ್ಲಾಡಳಿತ ತೆರವು ಮಾಡಿತು. 64 ಎಕರೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ 40 ಕುಟುಂಬಗಳು ವಾಸ ಮಾಡ್ತಾ ಇದ್ವು. 5ರಿಂದ 20 ವರ್ಷದವರೆಗೂ ವಾಸವಿದ್ದವರಿಗೆ ಹಕ್ಕುಪತ್ರ ನೀಡಲು ಜಿಲ್ಲಾಡಳಿತ ಸರ್ವೆಗೆ ಮುಂದಾಗಿತ್ತು. ಜನವರಿ ಕೊನೆಯ ವಾರದಲ್ಲಿ ಹಕ್ಕುಪತ್ರ ನೀಡಲು ಜಿಲ್ಲಾಡಳಿತ ಮುಂದಾಗಿತ್ತು. ಹಕ್ಕುಪತ್ರ ಸಿಗುತ್ತೆ ಅಂತ ಮನೆ ಕಟ್ಟಿಕೊಂಡಿದ್ದವರಿಗೆ ಜಿಲ್ಲಾಡಳಿತ ಈಗ ಶಾಕ್ ನೀಡಿದೆ. ರಾತ್ರೋರಾತ್ರಿ 40ಕ್ಕೂ ಹೆಚ್ಚು ಶೆಡ್ಗಳನ್ನು ಡೆಮಾಲಿಷ್ ಮಾಡಲಾಯಿತು. ಈಗ ಇದು ಅಮ್ಮಿನಬಾವಿನಲ್ಲಿನೂ ಹಾಗೂ ಇಡೀ ನಮ್ಮ ಜಿಲ್ಲೆನಲ್ಲಿನೂ ಎಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಹಿಂದೆನೇ ಭೂ ಮಾಲೀಕರು ಅಂದರೆ ಅವ್ರಿಗೆ ಭೂ ಮಾಲೀಕರು ಅಂತ ಸ್ಥಾಪನೆ ಮಾಡೋಕ್ಕೆ ಯಾವುದು ದಾಖಲೆ ರಹಿತವಾಗಿ ಇದ್ದಾರೆ. ಸೊ ಅವರಿಗೆ ಈಗ ತಾಂಡ ಹಟ್ಟಿ ಈ ಥರ ಪ್ರದೇಶಗಳಲ್ಲಿ ಅವರಿಗೆ ಹಕ್ಕುಪತ್ರ ವಿತರಣೆ ಮಾಡೋಕ್ಕೆ ಸರ್ಕಾರದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ, ಅಂದರೆ ಕಂದಾಯ ಗ್ರಾಮದ ರಚನೆ ಮುಖಾಂತರ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಸುಮಾರು 7500 ರೈತರನ್ನು ಇಡೀ ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿ ಅವರಿಗೆ ಹಕ್ಕುಪತ್ರ ಕೊಡೋದಕ್ಕೆ ಮತ್ತು ಒಂದು 60 ಗ್ರಾಮಗಳನ್ನು ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಸಲ್ಲಿಸಿ ಈಗಾಗಲೇ ಪ್ರಾಥಮಿಕ ಅಧಿಸೂಚನೆ ಅಂತಿಮ ಅಧಿಸೂಚನೆ ಕೂಡ ಆಗಿ ಈಗ 10 ಹಕ್ಕುಪತ್ರವನ್ನು ಕೊಡುವ ಸ್ಟೇಜಲ್ಲಿ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಅಮ್ಮಿನಬಾವಿನಲ್ಲಿನೂ ಸಹ ಈ ಒಂದು ಹೊಸ ಕಂದಾಯ ಗ್ರಾಮವನ್ನು ನಾವು ರಚನೆ ಕೂಡ ಮಾಡಿದ್ದೀವಿ. ಬಟ್ ಆದರೆ ಅದು ಹಿಂದೆ ಅಂದರೆ ಯಾವಾಗ ಹಿಂದೆಯಿಂದನೇ ಆ ಮನೆಗಳು ಇದ್ದವು, ಅದನ್ನು ನಾವು ನಮ್ಮ ಕಂದಾಯ ಇಲಾಖೆ ಸರ್ವೆ ಇಲಾಖೆ ಅವರೆಲ್ಲ ಸೇರಿ ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಬಟ್ ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.